ಭಾರತ ಪಾಕಿಸ್ತಾನ ವಿರುದ್ಧ 61 ರನ್ಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಂಡಿದೆ. ಟಾಸ್ ಸೋತು ಮೊದಲು ಭಾರತ ಬ್ಯಾಟಿಂಗ್ ಮಾಡಿತ್ತು. 175ರ ಒಂದು ಟಾರ್ಗೆಟ್ ಅನ್ನ ನೀಡಿತು. 175ಕ್ಕೆ 7 ವಿಕೆಟ್ಗಳನ್ನ ಕಳೆದುಕೊಂಡಿತ್ತು. ಇಶಾನ್ ಕಿಶನ್ ಅವರು 40 ಬಾಲ್ಗೆ 77 ರನ್ಗಳನ್ನ ಕಲೆ ಹಾಕೊಂಡ್ರು. ಅಭಿಷೇಕ್ ಶರ್ಮಾ ಡಕೌಟ್ ಆದ್ರು. 4 ಬಾಲ್ಗೆ ವಿಕೆಟ್ ಅನ್ನ ನೀಡಿದ್ರು. ತಿಲಕ್ ವರ್ಮಾ ತುಂಬಾನೇ ಸ್ಟ್ರಗಲ್ ಪಟ್ಟು 25 ರನ್ ಕಲೆ ಹಾಕೊಂಡ್ರು. ಸೂರ್ಯಕುಮಾರ್ ಯಾದವ್ 29 ಬಾಲ್ಗೆ 37 ರನ್ಗಳನ್ನ ಕಲೆ ಹಾಕೊಂಡ್ರು. ಹಾರ್ದಿಕ್ ಪಾಂಡ್ಯ ಬಂದ್ ಫಾಸ್ಟ್ ಬಾಲ್ ನ 6 ಹೊಡೆಯಕ್ಕೆ ಹೋಗಿ ಅವರು ಕೂಡ ವಿಕೆಟ್ ಅನ್ನ ಕ್ಯಾಚ್ ಅನ್ನ ನೀಡಿ ಔಟ್ ಆದ್ರು. ಶಿವಮ್ ದುಬೆ ಅವರು 17 ಬಾಲ್ಗೆ 27 ರನ್ ಕಲೆ ಹಾಕೊಂಡ್ರು. ರಿಂಕು ಸಿಂಗ್ ಅವರು 4 ಬಾಲ್ಗೆ ಕೊನೆಯದಾಗಿ 11 ರನ್ಗಳನ್ನ ಕಲೆ ಹಾಕೊಂಡ್ರು. ಈ ಮೂಲಕ ಭಾರತ ತಂಡ 175ರ ಒಂದು ಟಾರ್ಗೆಟ್ ಅನ್ನ ನೀಡಿತ್ತು. ಬಟ್ ಪಾಕಿಸ್ತಾನ ತಂಡ ಈ ಒಂದು ಮೊತ್ತವನ್ನು ಚೇಸ್ ಮಾಡಕ್ಕೆ ಫರಾನ್ ಅವರ ಮೊದಲ ವಿಕೆಟ್ ಅನ್ನ ಮೊದಲನೇ ಓವರ್ ನಲ್ಲೇ ಕಳೆದುಕೊಂಡಿತ್ತು. ನಂತರ ಅಲ್ಲಿ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಡ್ಲಿಲ್ಲ. ಬಾಬರ್ ಅವರು ಕೂಡ 5 ರನ್ಗಳನ್ನ ಹೊಡೆಯೋದ್ರಲ್ಲಿ ಮಾತ್ರ ಯಶಸ್ವಿ ಆದ್ರು. ಇನ್ನ ಉಸ್ಮಾನ್ ಖಾನ್ ಅವರು ಕೂಡ ಅವರೊಬ್ಬರೇ ಚೆನ್ನಾಗಿ ಆಡಿದ್ರು. 44 ರನ್ಗಳ ಒಂದು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು. ಶದಾಬ್ ಖಾನ್ 14 ರನ್, ಉಸ್ಮಾನ್ ಖಾನ್ 44 ರನ್ ಕಲೆ ಹಾಕೊಂಡ್ರು. ಈ ಮೂಲಕ ಭಾರತ ತಂಡ 61 ರನ್ಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಂಡಿತ್ತು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್, ವರುಣ್ ಚಕ್ರವರ್ತಿ 2 ವಿಕೆಟ್, ಕುಲ್ದೀಪ್ 1 ವಿಕೆಟ್, ತಿಲಕ್ ವರ್ಮಾ 1 ವಿಕೆಟ್, ಎಲ್ಲರೂ ಕೂಡ ವಿಕೆಟ್ ಅನ್ನ ತೆಗೆದುಕೊಂಡ್ರು. ಒಟ್ನಲ್ಲಿ ಭರ್ಜರಿಯಾಗಿ ಭಾರತ ತಂಡ ಗೆಲುವನ್ನ ಸಾಧಿಸಿಕೊಂಡಿದೆ. ಇಶಾನ್ ಕಿಶನ್ ಅವರು ಒಂದು ಹೊಸ ರೆಕಾರ್ಡ್ ಅನ್ನ ಮಾಡಿದ್ರು. ಪಾಕಿಸ್ತಾನ ವಿರುದ್ಧ 50 ಹೊಡೆಯುವ ಏಕೈಕ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟರ್ ಅಂತಾನೆ ಹೇಳಬಹುದು. ಈ ಒಂದು ಸಿಹಿ ಸುದ್ದಿ ಯಾರು ಕೂಡ ಹೊಡೆದಿರಲಿಲ್ಲ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.